ಮಂಡ್ಯದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ನ ಫೈಟ್ ನಡೀತಿದೆಯಾ? ಜೆಡಿಎಸ್ನಿಂದ ಸಿಎಂ ಪುತ್ರ ನಿಖಿಲ್ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಅಂಬರೀಶ್ ಪುತ್ರನ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಆ ಮೂಲಕ ಮೈತ್ರಿ ಪಕ್ಷಗಳ ಒಂದು ಸಮರಕ್ಕೆ ಒಳ ಸಮರಕ್ಕೆ ಮಂಡ್ಯ ಈಗ ಸಾಕ್ಷಿ ಆಗ್ತಿರೋದು. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಜೆಡಿಎಸ್ನ ಕಾರ್ಯಕರ್ತರು ಈಗ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ದಿವಂಗತ ಅಂಬರೀಶ್ ಅವರ ಪುತ್ರ ಇದೀಗ ಅಭಿಷೇಕ್ ನಿಲ್ಬೇಕು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಿದ್ದಾರೆ. ಆ ಮೂಲಕ ಇಬ್ಬರು ಯುವ ಲೀಡರ್ಗಳನ್ನ ನೋಡುವಂತ ಒಂದು ಆಸೆ ಅವರಿಗೆ. ಆ ಮೂಲಕ ಎರಡೂ ಕಡೆ ಕೂಡ ಜಟಾಪಟಿ ಆರಂಭವಾಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಈ ಮಂಜು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಾಸನವನ್ನೇನೋ ಬಿಟ್ಕೊಡ್ತೀವಿ, ಆದ್ರೆ ಮಂಡ್ಯ ಕಾಂಗ್ರೆಸ್ಗೆ ಇರಬೇಕು, ಅದರಲ್ಲೂ ದಿವಂಗತ ನಟ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅವರು ಅಲ್ಲಿ ನಿಲ್ಬೇಕು ಅನ್ನೋದು ವಿಚಾರ. ಆ ಮೂಲಕ ಮಂಡ್ಯದಲ್ಲಿ ಅಲರ್ಟ್ ಆಗಿದ್ದಾರೆ ಕೈ ಕಾರ್ಯಕರ್ತರು. ಅಂಬಿಪುತ್ರ ಅಭಿಷೇಕ್ ಪರ ಕಾರ್ಯಕರ್ತರ ಬ್ಯಾಟಿಂಗ್ ಆಗ್ತಿದೆ. ಜೆಡಿಎಸ್ಗೆ ಟಿಕೆಟ್ ಅನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅನ್ನೋದು ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಮೂಲಕ ಈಗ ಒಂದ್ ರೀತಿಯಾದಂತಹ ಮಂಡ್ಯ ಹಾಸನ ಏನಿದೆ, ಎರಡೂ ಕೂಡ ಜೆಡಿಎಸ್ನ ಬೆಲ್ಟ್ಗಳೇ. ಆದ್ರೆ ಕಾಂಗ್ರೆಸ್ ಮಂಡ್ಯದಲ್ಲಿ ಒಂದು ಒಳ್ಳೆ ಹೋಲ್ಡ್ ಅನ್ನ ಹೊಂದಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಹಿನ್ನಡೆ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಈಗ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕು ಅಂತ ಈಗ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಿರೋದು. ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಈಗ ಒತ್ತಾಯವನ್ನ ಮಾಡ್ತಿದ್ದಾರೆ. ಆ ಮೂಲಕ ಈಗ ಮಂಡ್ಯ ಕಾಂಗ್ರೆಸ್, ಅದೇ ರೀತಿಯಾಗಿ ಮಂಡ್ಯ ಜೆಡಿಎಸ್ ನಡುವೆ, ಅದರಲ್ಲೂ ಲೋಕಲ್ ಲೀಡರ್ಗಳೇನಿದ್ದಾರೆ ಅವರೊಂದು ರೀತಿಯಾಗಿ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ಹಾಸನೂ ಬಿಟ್ಕೊಡ್ತಾ ಇದೀವಿ, ಈ ಕಡೆ ಮಂಡ್ಯವನ್ನು ಕೂಡ ಬಿಟ್ಕೊಟ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ. ಯಾಕಂದ್ರೆ ಕಾಂಗ್ರೆಸ್ಗೆ ಒಳ್ಳೆ ಹೋಲ್ಡ್ ಇದೆ, ಗೆಲ್ಲುವಂತ ಎಲ್ಲಾ ಒಂದು ಅರ್ಹತೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಲ್ಲಿದೆ. ಆದರೂ ಕೂಡ ಅಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದು ಬೇಡ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಒತ್ತಡವನ್ನು ಹಾಕ್ತಿದ್ದಾರೆ. ಅದರಲ್ಲೂ ನಿಮಗೆ ಅಭ್ಯರ್ಥಿ ವಿಚಾರದಲ್ಲಿ ಅಭಿಷೇಕ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು. ಅಂಬರೀಶ್ ಅವರು ಒಂದು ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ ಮಂಡ್ಯದ ಗಂಡು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಜೊತೆಗೆ ಮಂಡ್ಯದ ಬಹುತೇಕ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಅಂಬರೀಶ್ ಅವರ ಶ್ರಮ ಬಹಳಷ್ಟಿತ್ತು. ಆ ರೀತಿಯಾಗಿ ಈಗ ಆ ನಿಟ್ಟಿನಲ್ಲಿ ಅವರ ಪುತ್ರ ಅಭಿಷೇಕ್ ಅವರಿಗೆ ಕೊಡಬೇಕು ಅಂತ. ಬಹಳ ವಿಶೇಷ ಅಂತಂದ್ರೆ ಅಭಿಷೇಕ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಬಹಳ ಒಳ್ಳೆ ಸ್ನೇಹಿತರು. ಹಾಗಾಗಿ ಈಗ ರಾಜಕೀಯವಾಗಿ ಬಂದಾಗ ಇಬ್ಬರ ನಡುವೆ ಈಗ ಫೈಟ್ ಆರಂಭ ಆಗಿರೋದು ನಿಜಕ್ಕೂ ಬ್ಯೂಟಿ ಆಫ್ ಪಾಲಿಟಿಕ್ಸ್ ಅಥವಾ ಡೆಮೋಕ್ರಸಿ ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ಅವರು ಗೆಳೆಯರಾಗಿದ್ರು ಕೂಡ ಈಗ ಸೀಟ್ ನೀಡುವಂತಹ ವಿಚಾರದಲ್ಲಿ ಈಗ ಮೈತ್ರಿ ಪಕ್ಷಗಳ ನಡುವೆ ಈಗ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಅದರಲ್ಲೂ ಸ್ಥಳೀಯ ಕಾರ್ಯಕರ್ತರಂತೂ ಮಂಡ್ಯ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಾಗಿ ಯಾವುದೇ ಹೋಲ್ಡ್ ಇಲ್ಲ ಅನ್ನೋ ಒಂದು ರೀತಿಯಾಗಿ. ಇನ್ನು ಚಲುವರಾಯಸ್ವಾಮಿ ಅಂತ ನಾಯಕರೇನಿದ್ದಾರೆ ಈಗ ಜೆಡಿಎಸ್ ನಿಂದ ಈ ಕಡೆ ಬಂದಂತವ್ರು ಕಾಂಗ್ರೆಸ್ಗೆ, ಅವರಿಗೆ ಬಹಳ ಪ್ರತಿಷ್ಠೆ ಇದೆ. ಯಾಕಂದ್ರೆ ನಮ್ಮ ಅಭ್ಯರ್ಥಿಯೇ ಮಂಡ್ಯದಲ್ಲಿ ನಿಲ್ಲಬೇಕು ಅಂತ. ಕಳೆದ ಬಾರಿ LR ಶಿವರಾಮೇಗೌಡರು ನಿಲ್ಬೇಕಾದ್ರೂ ಕೂಡ ಬೈ ಎಲೆಕ್ಷನ್ ನಲ್ಲಿ ಬಹಳಷ್ಟು ಒಂದು ರೀತಿಯಾಗಿ ಪರ ವಿರೋಧ ಆಗಿತ್ತು. ಕಾಂಗ್ರೆಸ್ ಬಿಟ್ಕೊಡ್ಬಾರ್ದು ಅನ್ನೋ ರೀತಿಯಾಗಿ ಚರ್ಚೆಗಳಾಗಿತ್ತು. ಆದ್ರೆ ಫೈನಲಿ ಜೆಡಿಎಸ್ ವಾಸ್ ಸಕ್ಸಸ್ಫುಲ್. ಆದ್ರೆ ಈಗ ಮಂಡ್ಯ ಈ ಬಾರಿಯ ಮೇನ್ ಎಲೆಕ್ಷನ್ ಏನಿದೆ ಅದನ್ನ ಕಾಂಗ್ರೆಸ್ ಬಿಟ್ಕೊಡ್ಬಾರ್ದು, ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಕೊಡ್ಬಾರ್ದು ಅಂತ ಅಂಬರೀಶ್ ಅವರ ಪುತ್ರ ಅಲ್ಲಿ ನಿಲ್ಬೇಕು ಅನ್ನೋದು ಕಾಂಗ್ರೆಸ್ನ ಕಾರ್ಯಕರ್ತರ, ಲೋಕಲ್ ಲೀಡರ್ಗಳ ಒತ್ತಡ ಆಗಿದೆ. ಇದಕ್ಕೆ ಹೈಕಮಾಂಡ್ ಜಗ್ಗತ್ತ ಅಥವಾ ರಾಹುಲ್ ಗಾಂಧಿ ಅವರಿವರೆಗೂ ರೀಚ್ ಆದ್ರೂ ಆಶ್ಚರ್ಯ ಇಲ್ಲ ಈ ವಿಚಾರದಲ್ಲಿ. ಆದ್ರೆ ದೇವೇಗೌಡರ ಮಾತಿಗೆ ಅವರು ಬಗ್ತಾರಾ ಅಥವಾ ಏನಾದ್ರೂ ಮಂಡ್ಯದಲ್ಲಿ ನಮಗೆ ಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ, ಅದು ಒಂದು ಸೀಟ್ ಆಗುತ್ತೆ ಅಂತ. ಸೊ ಆ ರೀತಿಯಾಗಿ ಈಗ ಅಂಬರೀಶ್ ಅವರ ಪುತ್ರ ಅವ್ರು ರೆಡಿದ್ದಾರೆ ಎಲ್ಲೋ ಗೊತ್ತಿಲ್ಲ ಇನ್ನೂ ಕೂಡ. ಅಭಿಷೇಕ್ ಅವರು ಈ ಒಂದು ಜವಾಬ್ದಾರಿಯನ್ನು ಹೊರೋದಕ್ಕೆ ಅಥವಾ ಈ ಒಂದು ಇದಕ್ಕೆ ಓವರ್ ಆಲ್ ಸದ್ಯಕ್ಕೆ ಮಂಡ್ಯದ ಕಾರ್ಯಕರ್ತರ ಒತ್ತಾಯ ಅಂಬರೀಶ್ ಅವರ ಪುತ್ರ ಅವ್ರಿಗೆ ಕೊಡಬೇಕು ಅಂತ, ಅಭಿಷೇಕ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಅವ್ರ ಒತ್ತಾಯ. ನಿಖಿಲ್ ಕುಮಾರಸ್ವಾಮಿ ಕೊಟ್ರೆ ಬೆಂಬಲ ಇಲ್ಲ ಅಂತ ಪ್ರಶ್ನೆ ಇಲ್ಲ. ನಮ್ಮ ಬಿಟ್ಕೊಡಿ, ನಮ್ಮ ಮಹಾಗಠಬಂಧನ್ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ನಾನು ಹೇಳ್ತಿದ್ದೀವಿ. ಈಗ ಬೈ ಎಲೆಕ್ಷನ್ ಬಂದಾಗೂ ಅಷ್ಟೇ ನಮ್ಮಲ್ಲೂ ಸುಮಾರು ಜನ ಇರುವಂತ ಅವಕಾಶ ಸಾಕಷ್ಟಿತ್ತು. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ಅವ್ರಿಗೆ ಇದು ಮಾಡಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅರ್ಥ. ಹೈಕಮಾಂಡ್ ಮಾಡಿದಾಗ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಲುವರಾಯಸ್ವಾಮಿ ಇದ್ದಾರೆ, ಕಾಂಗ್ರೆಸ್ನ ನಾಯಕರು. ನಮಸ್ತೆ ಚಲುವರಾಯಸ್ವಾಮಿ ಅವರೇ. ಎಸ್, ಕಳೆದ ಬಾರಿ ಬೈ ಎಲೆಕ್ಷನ್ ಟೈಮಲ್ಲೂ ಕೂಡ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಿ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತ, ಒಳ್ಳೆ ಒಂದು ಹೋಲ್ಡ್ ಇದೆ ಅಂತ. ಸೊ ಅದೇ ಒಂದು ಇದಕ್ಕೆ ನಿಲುವಿಗೆ ಬದ್ಧರಾಗಿದ್ದಾರೆ ಈಗಲೂ ಕೂಡ. ಈಗ ಎಲ್ಲ ಮೊನ್ನೆ ಈ ಹಳೆ ಮೈಸೂರು ಇರ್ಬೋದು, ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇರ್ಬೋದು, ಎಲ್ಲವನ್ನು ನಾವೆಲ್ಲ ಮುಖಂಡರು ಸೇರಿ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಪರಮೇಶ್ವರ್ಗೆ ಎಲ್ಲ ವಿಚಾರನ ತಲುಪಿಸಿದೀವಿ. ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧ. ರಾಹುಲ್ ಗಾಂಧಿಯವರು, ಅವರು ಹೈಕಮಾಂಡ್
ಅವಕಾಶ ಮಾಡಿಕೊಟ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತೀವಿ, ಇಲ್ಲ ಅಂತ ಅಂದ್ರೆ ಅವರು JDS-ಗೆ ಬಿಟ್ಕೊಟ್ಟಿದೀವಿ ಅಂದ್ರೆ ನಮ್ಗೇನ್ ಅವ್ರೇನ್ ತೀರ್ಮಾನ ತೆಗೋತಾರೆ ಪಕ್ಷ ಆ ತೀರ್ಮಾನಕ್ಕೆ ನಾವು ಬರ್ತೀವಿ. ಅಲ್ಲ, ಈಗ JDS ನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ. ಅವ್ರೇನೋ ನಿತ್ರೆ ನಿಮ್ಮ ಪೂರ್ಣ ಬೆಂಬಲ ಇರುತ್ತಾ? ಇಲ್ಲ, JDS ಅಭ್ಯರ್ಥಿ ಯಾರು ನಮಗೆ ಅದು ಸಂಬಂಧ ಇಲ್ಲ ಇರೋ ವಿಚಾರ. ನಾವು ಕಾಂಗ್ರೆಸ್ಸಿಗರು. ಅಲ್ಲ, ಈಗ ನೀವು ಮೈತ್ರಿ ಪಕ್ಷ ಆಗಿರೋದ್ರಿಂದ ನಿಮಗೂ ಬರುತ್ತೆ ಅಂತ ಹೇಳಿ ನೀವು ಈಗ ಕ್ಯಾನ್ವಸ್ ಅಲ್ಲೆಲ್ಲ ಭಾಗವಹಿಸ್ತೀರಾ ಆಕ್ಟಿವ್ ಆಗಿ? ದಯಮಾಡಿ ಈಗ ಅನಾವಶ್ಯಕವಾಗಿ ನಾವು ಮಾತಾಡೋ ಅವಶ್ಯಕತೆ ಇಲ್ಲ ಭಯ ಬ್ರದರ್. ಈಗ ನಮ್ ಪಕ್ಷದ ತೀರ್ಮಾನ ಆಗ್ಲಿ, ಆದ್ಮೇಲೆ ನಾನು ಮಾತಾಡ್ತೀನಿ. ನಮ್ ಪಕ್ಷದ ತೀರ್ಮಾನ ಯಾವ್ದು ಇನ್ನು ಅಂತಿಮವಾಗಿ ಅಲಯನ್ಸ್ ಯಾವ ಸೀಟ್ ಅವ್ರಿಗೆ ಬಿಟ್ಕೊಡ್ಬೇಕು, ಯಾವ ಸೀಟ್ ನಾವು ಅನ್ನೋದ್ರ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ. ನಾವು ಪಕ್ಷದ ಮುಖಂಡರ ಜೊತೆ ನಾವ್ ಏನ್ ಮಾತಾಡ್ಬೇಕು ಅದೆಲ್ಲವನ್ನು ಹೇಳಿದೀವಿ. ಅವ್ರೇನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಆಮೇಲೆ ವಿಚಾರನ ಮಾತಾಡ್ತೀವಿ. ಅಲ್ಲ, ಈಗ ಕಾರ್ಯಕರ್ತರು ಪ್ರೆಸ್ ಮೀಟ್ ಮಾಡಿ ಒತ್ತಾಯ ಮಾಡ್ತಿದ್ದಾರೆ ಈಗ ಅಭಿಷೇಕ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ. ಅದ್ರ ಬಗ್ಗೆ ನಿಮ್ಮ ಮಾತೇನು ಅಂತ? ಸರಿ, ಕಾರ್ಯಕರ್ತರಿಗೂ ಸ್ವತಂತ್ರ ಇಲ್ಲ ಅಂತೀರಾ? ಅಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಿದೀವಿ ನಾವು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಈಗ ಅಭಿಷೇಕ್ಗೆ ಕೊಟ್ರೆ ಸಂತೋಷ. ನಾನು ಅಭಿಷೇಕ್ ವಿಚಾರದಲ್ಲಿ, ಅಂಬರೀಷ್ ವಿಚಾರದಲ್ಲಿ ನಾನು ಒಬ್ಬ ಅತ್ಯಂತ ಅಭಿಮಾನ ಇಟ್ಕೊಂಡಿದ್ದೇನು. ಬಹುಶಃ ಅಭಿಷೇಕ್ ವಿಚಾರ ಪ್ರಸ್ತಾಪ ಆದ್ರೆ JDS-ನವರು ಅಭಿಷೇಕ್ಗೆ ಒಲವು ತೋರಿಸ್ತಾರೆ, ಅವರೇ ಕ್ಯಾಂಡಿಡೇಟ್ ಆಗುವಂತ ಹೆಚ್ಚು ಸಾಧ್ಯತೆಗಳಿದಾವೆ. ಅಂಬರೀಷ್ ವಿಚಾರ ಬಂದಾಗ ಪಕ್ಷಾತೀತವಾದಂತ ಬೆಂಬಲ ಎಲ್ರದ್ದು ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಬಹುಶಃ JDS-ನವರು ಸಹ ಅಂಬರೀಷನ್ನ ಯಾರು ವಿರೋಧ ಮಾಡಲ್ಲ. ಅಂಬರೀಷ್ ಕುಟುಂಬದಲ್ಲಿ ಸುಮಲತಾ ಅವರೋ ಅಭಿಷೇಕ್ ನಿಂತ್ಕೊಳ್ತೀವಿ ಅಂದ್ರೆ ಇದೊಂದು ಅವಕಾಶ. ಇಡೀ ರಾಜ್ಯದಲ್ಲಿ ಈ ತರದ ಅನಾಹುತ ಆದಾಗ ಎಲ್ರೂ ಅವರ ಕುಟುಂಬಕ್ಕೆ ಕೊಟ್ಟಂತದ್ದು ನಿರ್ದೇಶನಗಳಿದೆ. ಆ ದೃಷ್ಟಿಯಿಂದ ಬಹುಶಃ JDS-ನಗೂ ಅಂಬರೀಷ್ ಸ್ನೇಹ ಇದ್ದಿತ್ತು, ಕಾಂಗ್ರೆಸ್ನಲ್ಲಿ ಇದ್ರು ಎಲ್ಲಾ ಪಕ್ಷದ ಜೊತೆ ಒಂದು ಸಮನ್ವಯತೆಯನ್ನ ಕಾಪಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಅಂಬರೀಷ್. ಅವ್ರ ಕುಟುಂಬದವ್ರಿಗೆ ಒಂದು ಬಿಟ್ಕೊಡೋ ವಿಚಾರ ಬಂದಾಗ ಬಹುಶಃ ಎಲ್ಲ ಒಳ್ಳೆ ವಾತಾವರಣ ಆಗ್ಬೋದು. ಸಂತೋಷ. ನಾನು ಅದಕ್ಕೆ ಅಲ್ಲ, ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕು ಅಂತ ನೀವೇನಾದ್ರೂ ಇದ್ ಮಾಡ್ತೀರಾ ಹೇಗೆ ಅಂತ ನಿಮ್ ಕಡೆಯಿಂದ? ನಾನೇನ್ ಮಾತಾಡ್ಬೇಕೋ ನಮ್ಮ ಪಕ್ಷದವ್ರ ಜೊತೆ ಮಾತಾಡಿದೀವಿ. ಅಭಿಷೇಕ್ ವಿಚಾರ ಬಂದಾಗ ನಮ್ಮ ಕಾರ್ಯಕರ್ತರು, ಮಂಡ್ಯ ಅಂಬರೀಷ್ ಅಭಿಮಾನಿಗಳು ಏನ್ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ನಂದು ಸಹಮತ ಇದೆ. ಸೊ ನಾನು ನಮ್ಮ ಪಕ್ಷ ಅದನ್ನ ಸಹಮತನ ವ್ಯಕ್ತಪಡಿಸಿದ ಬಹುಶಃ JDS-ನವರು ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲ, ಒಂದ್ ವೇಳೆ JDS ಕೊಟ್ರೆ ಅದು ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತಾ ಸ್ವಾಮಿ ಅವರಿಗೆ? ನಾನು ಯಾವ ಪ್ರತಿಷ್ಠೆ, ರಾಜಕಾರಣದ ಪ್ರತಿಷ್ಠೆ ತಗೊಳ್ಳೋದಿಲ್ಲ ಗುರು. ಓಕೆ ಧನ್ಯವಾದ ಸ್ವಾಮಿ ಅವರು ಮಾತನಾಡಿದ್ದಕ್ಕೆ. ಇದು ಸ್ವಾಮಿ ಅವರು ಮಾತನಾಡಿದ್ರು. ಅವರ ಪ್ರಕಾರ ನನ್ನ ನಿಲುವನ್ನ ತಿಳಿಸಿದ್ದೀನಿ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ, ಅದೇ ರೀತಿಯಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಅಂತಿಮವಾಗಿ ಫೈನಲ್ ಕಾಲ್ ಇಸ್ ಅವರದು ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ದಾರೆ. ನಮ್ಮ ಮಹಾಗಠಬಂಧನ್ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು 80 ಸೀಟ್ ಗೆದ್ದಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ದಾರಿ ಎಳೆದಿದ್ದೀವಿ. ಈಗ ಬೈ ಎಲೆಕ್ಷನ್ ಬಂದಾಗಲೂ ಅಷ್ಟೇ ನಮ್ಮದು ಸುಮಾರು ಜನ ಇರುವಂತ ಅವಕಾಶ ಸಾಕಷ್ಟಿತ್ತು. ನಿಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಅವ್ರಿಗೆ ಇದ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅರ್ಥ. ಹೈಕಮಾಂಡ್ ಮಾಡಿದಾಗ ಬೇರೆ ಅನುಭವ ಕೇಳಿದ್ರೆ ನಾವು ಕಾಂಗ್ರೆಸ್ ಎಲ್ಲ ಅರ್ಥ ಆಗ್ತಿತ್ತು. ಆದ್ರೆ ಕುಮಾರಸ್ವಾಮಿ ಮತ್ತು ಅಂಬರೀಷ್ ಅವರ ಅಭಿಮಾನ, ಅವರ ಒಂದು ಒಳ್ಳೆ ಗೊತ್ತು. ಈಗ ಅವ್ರ ಮಗನ ಒಬ್ಬ ಪ್ರಧಾನಮಂತ್ರಿ ಮೊಮ್ಮಗ, ಒಬ್ಬ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರ್ ಏನಿದೆ, ಈ ಒಂದು ವಯಸ್ಸಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಒಬ್ಬ ಮಗನ ತರ ಬೆಳೆಸ್ಬೇಕಾಗುತ್ತೆ. ಅವರು ಇವತ್ತು ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಹೋಗ್ತಾರೆ. ಇದರಲ್ಲಿ ಯಾರ ವಿರೋಧನೂ ಇಲ್ಲ. JDS ಕಾಂಗ್ರೆಸ್ ಅಲ್ಲಿ ಏನಿಲ್ಲ. ಅಲ್ಲೂ ಹೈಕಮಾಂಡ್ ಬಂದ ಶ್ರೀರಾಮನಗೌಡರು ಕೊಟ್ಟಾಗ ನಾವೇನು ಮಾತಾಡಲಿಲ್ಲ. ಅಂಬರೀಷ್ ಅವರು ಇದ್ರು, ಈಗ ಇಲ್ವಲ್ಲ, ಹಂಗಾಗಿ ಇವ್ರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ವಾ ಅದನ್ನ ಕೇಳಿ ಅವರು ಇಲ್ಲ ಅಂದ್ರೆ ಬೇಡ, ಇದ್ರೆ ಅವಕಾಶ ಆದ್ರೆ ಮಾಡ್ಕೊಳ್ಳಿ. ಎಲ್ಲ ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ. ನಾವು ಕೆಲವೊಬ್ಬರಿಗೆ ನಾವು ಪಕ್ಷದಲ್ಲಿ ಏನಾಗಿದ್ದೀವಿ, ನಮ್ಮವರು ಬೇಕಾದ್ರೆ ನಮ್ಮ ಐಡೆಂಟಿಫೈ ಮಾಡ್ಕೊಂಡು ಅಂತ ಅಭಿಷೇಕ್ ಅವ್ರಿಗೂ ನಮಗೂ ಇಲ್ಲಿ ಕೆಲವೊಬ್ರು ಗೊತ್ತಿರ್ಬೋದು, ಕೆಲವೊಬ್ರು ಗೊತ್ತಿಲ್ಲ. ಅವ್ರು ಒಡನಾಟಿ ಬರ್ತಾರೆ ಅಂತ ಇದ್ದಾಗ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವಕಾಶ ಆಗ್ಬೇಕು, ಮಂಡ್ಯ ಜಿಲ್ಲೆಯವರಿಗೆ ಒಂದು ಅವಕಾಶ ಕೊಡ್ಲಿ. ಈ ಮುಂದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿಚಾರವಾಗಿ ಮಂಡ್ಯ ಜಿಲ್ಲೆಯವರೇ ಆದಂಥ ಅಂಬರೀಷ್ ಅವರು ನಿಧನ ಹೊಂದಿರೋದ್ರಿಂದ ಅವ್ರ ಮಗ ಅಭಿಷೇಕ್ ಅವ್ರನ್ನ ಲೋಕಸಭಾ ಅಭ್ಯರ್ಥಿ ಕಣಕ್ಕಿಳಿಸಬೇಕು ಅಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಒಂದು ಮನವಿ ಮಾಡ್ತಾ, ಜೊತೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರನ್ನು ಅಭ್ಯರ್ಥಿ ಮಾಡ್ತಾರೋ ಅದರಲ್ಲಿ ಮುಂಚೂಣಿಯಲ್ಲಿ ಅಂಬರೀಷ್ ಅವ್ರ ಮಗನ ತಗೋಬೇಕು ಅಂತ ಕೇಳ್ಕೊಂತ, ಅದ್ರ ಜೊತೆಗೆ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಸುಮಾರು ಜನ ಜಿಲ್ಲೆಯವರೇ ಇದ್ದಾರೆ. ಹೊರಗ್ಲವ್ರು ಬರೋದೇ ಆದರೆ ನಮ್ಮ ಜಿಲ್ಲೆಯವರೇ ಸುಮಾರು ಜನ ಇದ್ದಾರೆ. ಸಮ್ಮಿಶ್ರ ಸರ್ಕಾರ ಲೆಕ್ಕಾಚಾರದಲ್ಲಿ ಶಿವರಾಮೇಗೌಡರು ಇದ್ದಾರೆ, ನಮ್ಮ ಪಕ್ಷದಲ್ಲಿ ನರೇಂದ್ರ ಸ್ವಾಮಿ ಇದ್ದಾರೆ, ಸ್ವಾಮಿ ಇದ್ದಾರೆ, ಆತ್ಮಾನಂದ ಅವರು ಇದ್ದಾರೆ. ಇವ್ರನ್ನ ಹೊರತುಪಡಿಸಿ ಬೇರೆ ಯಾರು ಮಾಡೋದು ಬೇಡ. ಕೊಡೋದೇ ನಮ್ಮ ನಾಯಕರುಗಳಲ್ಲಿ ಯಾರಿಗಾರು ಒಬ್ಬರಿಗೆ ಹೈಕಮಾಂಡ್ನವರು, ನಮ್ಮ ರಾಜ್ಯ ನಾಯಕರಂಥ ದಿನೇಶ್ ಗುಂಡೂರವರು, DK ಶಿವಕುಮಾರ್ ಅವರು ಜಿಲ್ಲೆಯವ್ರನ್ನೇ ಪಕ್ಷದ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ
ಇನ್ನು ಈ ವಿಚಾರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಮಾತನಾಡಿದ್ರು. ಜೊತೆಗೆ ದೇವೇಗೌಡರು ಒಂದು ವೇಳೆ ನಿಲ್ಲುವಂತ ಒಂದು ಸಂದರ್ಭ ಬಂದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ನನ್ನ ಸ್ಪರ್ಧೆ ಎರಡನೇ ವಿಚಾರ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ಗಳೇನಿದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಗಳೇನಿದ್ದಾರೆ, ನಮ್ಮ APMC ಮೆಂಬರ್ಗಳೇನಿದ್ದಾರೆ, ಎಲ್ಲರೂ ಒಂದು ಭೇಟಿ ಕೊಟ್ಟು ಇವತ್ತು ನಾನು ಇಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒಂದು ವಿಚಾರವಾಗಿ ಏನು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಈ ಒಂದು ವಿಚಾರವಾಗಿ ಪಕ್ಷದ ವರಿಷ್ಠರು, ನಮ್ಮ ರಾಜ್ಯಾಧ್ಯಕ್ಷರು H. ವಿಶ್ವನಾಥ್ ಅಣ್ಣವರು ಹಾಗೂ ನಮ್ಮ ಕಾರ್ಯಕರ್ತರುಗಳು ಹಾಗೂ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಎಲ್ಲರೂ ಕೂತು ತೀರ್ಮಾನ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇದು ನನ್ನ ತೀರ್ಮಾನ ಅಲ್ಲ, ಖಂಡಿತವಾಗ್ಲೂ ಇವತ್ತು ಪಕ್ಷದ ಪರವಾಗಿ ಯಾವತ್ತಿಗೂ ನಾನು ನಿಂತಿದ್ದೀನಿ. ಯಾವುದೇ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಯಾವುದೇ ಸಂದರ್ಭದಲ್ಲಿರ್ಬೋದು, ನನ್ನ ಪಕ್ಷದ ಪರವಾಗಿ ಯಾವತ್ತಿಗೂ ನಾನು ನಿಂತಿದ್ದೀನಿ. ನನಗೂ ಒಂದು ಜವಾಬ್ದಾರಿ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಗ ಆಗಿ. ಪಕ್ಷದ ವರಿಷ್ಠ